ಹಾಯ್, ವೆಲ್ಕಮ್ ಟು SVV ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನಿಮಗೆ ಇದು ತಿಳಿದಿರಲಿ. ತುಂಬ ಮುಖ್ಯವಾದ ಮಾಹಿತಿ, ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್. ಎಲ್ಲೂ ಸ್ಕಿಪ್ ಮಾಡದೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಓಕೆ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್. ಇದಕ್ಕೆ ಸಬ್ಸ್ಕ್ರೈಬ್ ಲೈಕ್ ಅಂತ ಹೇಳ್ತೀನಿ ಅಂದರೆ ನಾವು ಯಾವುದಾದರೂ ಒಂದು ಇನ್ಫಾರ್ಮೇಷನ್ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪಬೇಕು ನಿಮ್ಮ ಮೊಬೈಲ್ಗೆ. ಅದಕ್ಕೋಸ್ಕರ ನೀವುಗೆ ಎಚ್ಚರಿಕೆ ಆಗುತ್ತೆ, ಅದು ಆ ವಿಡಿಯೋ ನೋಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಮಾತು ಸ್ಟೂಡೆಂಟ್ಸ್. ಓಕೆ, ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಏನು ಅದು ಇಂಪಾರ್ಟೆಂಟು, ನಿಮಗೆ ಏನು ತಿಳಿದಿರಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದೇನು ದೊಡ್ಡ ಗಾಬರಿ ಪಡುವ ವಿಷಯ ಅಲ್ಲ ಸ್ಟೂಡೆಂಟ್ಸ್, ಜಸ್ಟ್ ನಿಮಗೆ ತಿಳಿದಿರಬೇಕು, ಹೌದಲ್ವಾ? ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಓಕೆ, ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ಏನು ಆಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋಕ್ಕೆ ಬಿಟ್ಟರೆ ಬಿಡ್ತಾರೆ, ಇಲ್ಲಾಂದರೆ ಇಲ್ಲ. ಆದ ಕಾರಣ ನೀವು ಸೆಕೆಂಡ್ ರೌಂಡ್ನಲ್ಲಿ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರಬೇಕು, ಹೌದಲ್ವಾ? ಏಕೆ ಅಂದರೆ ನಿಮ್ಮ ರ್ಯಾಂಕ್ ಪ್ರಕಾರ ಆ ಕಾಲೇಜ್ಗೆ ನಿಮ್ಮ ರ್ಯಾಂಕ್ಗೆ ಸೂಟ್ ಆಗುತ್ತಾ ಇಲ್ವಾ, ಆ ಕಾಲೇಜಿನಲ್ಲಿ ನನಗೆ ಇಷ್ಟು ಕಟ್ ಆಫ್ ರ್ಯಾಂಕ್ ಇದೆ, ಓಕೆ, ಮತ್ತು ನನ್ನ ರ್ಯಾಂಕ್ ಇಷ್ಟು ಅಂತ ನಿಮಗೆ ಗೊತ್ತಿರುತ್ತೆ, ಹೌದಾ? ಆ ಕಟ್ ಆಫ್ ರ್ಯಾಂಕ್ ಮತ್ತು ನಿಮ್ಮ ರ್ಯಾಂಕನ್ನು ನೋಡಿ ಆ ಕಾಲೇಜ್ಗೆ ಎಷ್ಟಿದೆ ಅನ್ನೋದು ಸ್ವಲ್ಪ ತಿಳ್ಕೊಂಡಿರಬೇಕು. ಏಕೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಬೇಕಲ್ವಾ? ಸೀಟ್ ಬೇಕಂದರೆ ಈ ಥರ ಒಂದು ಆಲೋಚನೆಯನ್ನು ಹುಡುಕಿ ಆವಾಗಲೇ ಅಡ್ವಾನ್ಸ್ ಆಗಿ ಎಲ್ಲ ಮುಗಿಸಿರ್ಬೇಕು, ಹೌದಾ? ಈಗ ನನಗೆ ಸೀಟ್ ಸಿಗುತ್ತೋ ಇಲ್ಲೋ ಸೆಕೆಂಡ್ ರೌಂಡ್ನಲ್ಲಿ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಮತ್ತು ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ವೇಸ್ಟ್ ಅನ್ನೋದು ಕೂಡ ಆಲೋಚನೆ ಮಾಡಬೇಕು. ಈಗ ಇದು ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್. ಓಕೆ, ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿದ್ದೀರಾ, ಓಕೆ, ಬಟ್ ಕಟ್ ಆಫ್ ರ್ಯಾಂಕ್ ಆ ಕಾಲೇಜಿಗೆ ಸಂಬಂಧಪಟ್ಟ ಬ್ರಾಂಚಿದ್ದು ಬೇರೆ ಇದೆ, ನಿಮ್ಮ ರ್ಯಾಂಕು ಬೇರೆ ಇದೆ. ಹಾಗಾದರೆ ಆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡಿ. ಓಕೆ, ಎಡಿಟ್ ಮಾಡಿಕೊಳ್ಳೋಕ್ಕೆ ಬಿಟ್ಟರೆ ಬಿಡ್ತಾರೆ, ಇಲ್ಲ ಅಂದರೆ ಇಲ್ಲ. ಓಕೆ, ನಮ್ಮ KEAದವರು ಹೇಗೆ ಮಾಡ್ತಾರೋ ಹೇಗಿಲ್ವೋ ಹೇಳೋಕ್ಕೆ ಬರಲ್ಲ. ಓಕೆ ಸ್ಟೂಡೆಂಟ್ಸ್, ನೀವು ಏನಾದರೂ ಮತ್ತೆ ಎಡಿಟ್ ಆಪ್ಷನ್ ಬೇಕು ಅಂದರೆ ಓಕೆ KEAದವರಿಗೆ ಕಾಲ್ ಮಾಡಿ ಕೇಳಬಹುದು. ಓಕೆ, KEAonline.gov.in ಅಂತ ಒಂದು ವೆಬ್ಸೈಟ್ ಇದೆ ಅಲ್ವಾ, ಅಲ್ಲಿ ಲಾಸ್ಟ್ಗೆ ಹೋಗಿ ಅಲ್ಲಿ ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ಅದಕ್ಕೆ ಕರೆ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದ್ದೇನೆ ಸರ್, ನನಗೆ ಎಡಿಟ್ ಆಪ್ಷನ್ ಬೇಕಾಗಿತ್ತು, ಈಗ ನನ್ನ ಆ ಕಾಲೇಜನ್ನು ಡಿಲೀಟ್ ಮಾಡಿ ಇನ್ನೊಂದು ಕಾಲೇಜನ್ನು ಆ್ಯಡ್ ಮಾಡಬೇಕಾಗಿತ್ತು, ಹಾಗೆ ಒಂದು ಮಾತು ಕೇಳಿದರೆ ಅಲ್ವಾ ಏನಾದರೂ ಚಾನ್ಸ್ ಕೊಡೋದು. ಹೌದು ಸ್ಟೂಡೆಂಟ್ಸ್, ಹೀಗೆ ಮಾಡಿ ನೋಡಿ, 100% ಎಡಿಟ್ ಆಪ್ಷನ್ಗಳನ್ನು ಬಿಡ್ತಾರೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಾ ಇದೆ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಸ್ಟೂಡೆಂಟ್ಸ್.